26 ವರ್ಷಗಳ ಕೊಲೆ ಕೇಸ್ನಲ್ಲಿ ರವಿ ಪೂಜಾರಿ ಖುಲಾಸೆಯಾಗಿದ್ದಾನೆ. ಕೊಲೆ ಕೇಸ್ನಲ್ಲಿ ರವಿ ಪೂಜಾರಿ ಬಚಾವ್ ಆಗಿದ್ದೇ ಹೇಗೆ ಗೊತ್ತಾ? ಅದೊಂದು ರಣರೋಚಕ. 1999ರಲ್ಲಿ ಅನಿಲ್ ಶರ್ಮಾರ ಭೀಕರ ಹತ್ಯೆ ನಡೆದಿತ್ತು. ಶರ್ಮಾ ಕೊಲೆ ಕೇಸ್ನಲ್ಲಿ ರವಿ ಪೂಜಾರಿಯ ಹೆಸರು ಕೇಳಿ ಬಂದಿತ್ತು. ಸೊ ಇದು ರವಿ ಪೂಜಾರಿಯ ಕೊಲೆ ಪ್ರಕರಣ ಖುಲಾಸೆಯಾದಂಥ ಒಂದು ರಣರೋಚಕವಾದಂಥ ಕಥೆ. ಶರ್ಮಾನನ್ನು 1999 ಸೆಪ್ಟೆಂಬರ್ 2ರಂದು ಅಂಧೇರಿ ಉಪನಗರದಲ್ಲಿ ಕೊಲೆ ಮಾಡಲಾಗಿತ್ತು. ಶರ್ಮಾನನ್ನು ಛೋಟಾ ರಾಜನ್ ಗ್ಯಾಂಗ್ ಗುಂಡಿಕ್ಕಿ ಕೊಂದಿತ್ತು. ಸೊ ಈ ಕೊಲೆ ಪ್ರಕರಣದಲ್ಲಿ ರವಿ ಪೂಜಾರಿ ಮೇಲೆ ಕೇಸು ದಾಖಲಾಗುತ್ತೆ. ಇನ್ನು ಕೊಲೆ ಮಹಾರಾಷ್ಟ್ರ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆಯಡಿ ಕೇಸ್ ದಾಖಲಾಗಿತ್ತು. ಸಾಕ್ಷಿಗಳ ಕೊರತೆಯಿಂದ ರವಿ ಪೂಜಾರಿ ಮೇಲಿದ್ದಂತಹ ಕೇಸ್ ಖುಲಾಸೆಯಾಗಿತ್ತು. ಇನ್ನು ವಾಷಿಂಗ್ಟನ್ನ ವಿಶೇಷ ನ್ಯಾಯಾಧೀಶ AM ಪಾಟೀಲ್ ಆದೇಶದ ಪ್ರಕಾರ ಈ ಪ್ರಕರಣ ಈಗ ಖುಲಾಸೆಯಾಗಿದೆ. ಅದರಲ್ಲೂ ಕೂಡ 2-3 ದಶಕದ ಹಿಂದಿನ ಒಂದು ಪ್ರಕರಣದಲ್ಲಿ ರವಿ ಪೂಜಾರಿ ಖುಲಾಸೆಯಾಗಿರುವಂತಹದ್ದು. ರವಿ ಪೂಜಾರಿ ಭೂಗತ ದೊರೆ ದಾವೂದ್ ಇಬ್ರಾಹಿಂ ಅವರ ಬಲಗೈ ಭಂಟನಾಗಿದ್ದವನು. ಸಾಕಷ್ಟು ಥ್ರೆಟ್, ಸಾಕಷ್ಟು ಕೊಲೆ ಕೇಸ್, ಸಾಕಷ್ಟು ರಾಬರಿ, ಸಾಕಷ್ಟು ಬೆದರಿಕೆ, ಸಾಕಷ್ಟು ಪ್ರಕರಣಕ್ಕೆ ಬೇಕಾದಂಥ ಒಬ್ಬ ಅಪರಾಧಿಯಾಗಿದ್ದ. 4 ರಾಜ್ಯಗಳಿಗೆ ಬೇಕಾದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಈತ ಈಗ ಜೈಲಲ್ಲಿದ್ದಾನೆ. ಸೊ ಕೊಲೆ ಕೇಸ್ನಲ್ಲಿ ರವಿ ಪೂಜಾರಿ ಬಚಾವ್ ಆಗಿದ್ದೇ ದುರಂತ. 1999ರಲ್ಲಿ ಅನಿಲ್ ಶರ್ಮಾರ ಭೀಕರ ಹತ್ಯಾ ಪ್ರಕರಣದಲ್ಲಿ ಈತ ಆರೋಪಿಯಾಗಿದ್ದ. ಸೊ ಶರ್ಮಾ ಕೊಲೆ ಕೇಸ್ನಲ್ಲಿ ರವಿ ಪೂಜಾರಿ ಹೆಸರು ಕೂಡ ತಳುಕು ಹಾಕ್ಕೊಂಡಿತ್ತು. ಶರ್ಮಾನನ್ನು 1999 ಸೆಪ್ಟೆಂಬರ್ 2ರಂದು ಅಂಧೇರಿ ಉಪನಗರದಲ್ಲಿ ಕೊಲೆ ಮಾಡಲಾಗಿತ್ತು. ಶರ್ಮಾನನ್ನು ಛೋಟಾ ರಾಜನ್ ಗ್ಯಾಂಗ್ ಗುಂಡಿಕ್ಕಿ ಕೊಂದಿತ್ತು. ಈ ಕೊಲೆ ಪ್ರಕರಣದಲ್ಲಿ ರವಿ ಪೂಜಾರಿ ಮೇಲೆ ಕೇಸ್ ದಾಖಲಾಗಿತ್ತು. ಸೊ ಆ ಪ್ರಕರಣದಲ್ಲಿ ಈಗ ರವಿ ಪೂಜಾರಿ ಖುಲಾಸೆಯಾಗಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.